ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಏಪ್ರಿಲ್ 22. ಎಲೆನ್ ಜಿ ವೈಟ್ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 113ನೇ ಪುಟ. ಶೀರ್ಷಿಕೆ: ಪ್ರತಿಯೊಂದು ಅಗತ್ಯತೆಗೂ ದೇವರ ಕೃಪೆ ಒಂದೇ ಸಾಕು. ಈ ದಿನದ ಸತ್ಯವೇದದ ವಾಕ್ಯ: ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳಪಡುವೆನು. 2 ಕೊರಿಂಥದವರಿಗೆ 12ನೇ ಅಧ್ಯಾಯ 9ನೇ ವಚನ. ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಟ್ಟಿದ್ದರೆ, ಆತನ ಕೆಲಸ ಮಾಡಲು ಒಪ್ಪಿಸಿಕೊಟ್ಟಿದ್ದರೆ, ನಾಳೆಗಾಗಿ ನೀವು ಚಿಂತಿಸುವ ಅಗತ್ಯ ನಿಮಗಿಲ್ಲ. ನೀವು ಯಾರ ಸೇವಕರಾಗಿದ್ದೀರೋ ಅವನು ಆದಿಯನ್ನೂ ಅಂತ್ಯವನ್ನೂ ತಿಳಿದಿದ್ದಾನೆ. ನಿಮ್ಮ ದೃಷ್ಟಿಗೆ ಮರೆಯಾಗಿರುವ ನಾಳಿನ ಘಟನೆಗಳು ಸರ್ವಶಕ್ತನಾದ ಅವನ ಕಣ್ಣುಗಳಿಗೆ ಸದಾ ತೆರೆದುಕೊಂಡಿರುತ್ತದೆ. ನಾವು ಮಾಡಬೇಕಾದ ಕೆಲಸಗಳ ನಿರ್ವಹಣೆಯನ್ನು ನಾವು ನಮ್ಮ ಕೈಗೆ ತೆಗೆದುಕೊಂಡು ಅದರ ಯಶಸ್ಸಿಗೆ ನಮ್ಮ ಸ್ವಂತ ಬುದ್ಧಿವಂತಿಕೆಯ ಮೇಲೆ ಅವಲಂಬಿತವಾದರೆ, ದೇವರು ನಮಗೆ ನೀಡದೇ ಇರುವ ಹೊರೆಯನ್ನು ನಾವು ಹೊತ್ತುಕೊಳ್ಳುತ್ತೇವೆ ಮತ್ತು ಆತನ, ಅಂದರೆ ದೇವರ ಸಹಾಯವಿಲ್ಲದೆ ಅದನ್ನು ಹೊರುತ್ತೇವೆ. ದೇವರಿಗೆ ಸೇರಿರುವ ಜವಾಬ್ದಾರಿಯನ್ನು ನಾವು ನಮ್ಮ ಮೇಲೆ ತೆಗೆದುಕೊಂಡು ಈ ಮೂಲಕ ನಾವು ನಮ್ಮನ್ನು ಆತನ ಸ್ಥಾನದಲ್ಲಿ ಇರಿಸಿಕೊಳ್ಳುತ್ತೇವೆ ಮತ್ತು ನಮಗೆ ಆತಂಕವಿರುತ್ತದೆ. ಮಾತ್ರವಲ್ಲ, ಅಪಾಯ, ನಷ್ಟವನ್ನು ನಿರೀಕ್ಷಿಸಬಹುದು. ಯಾಕೆಂದರೆ ಅದು ನಮಗೆ ಬರುವುದು ನಿಶ್ಚಿತ. ಆದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಮಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದು ನಾವು ದೇವರನ್ನು ನಂಬಿದಾಗ ನಾವು ಭವಿಷ್ಯದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸುತ್ತೇವೆ. ಪ್ರೀತಿಯ ತಂದೆ ತಾಯಿಯನ್ನು ಮಗುವು ನಂಬುವಂತೆ ನಾವು ದೇವರನ್ನು ನಂಬುತ್ತೇವೆ. ಆಗ ನಮ್ಮ ತೊಂದರೆಗಳು ಮತ್ತು ಹಿಂಸೆಗಳು ಕಣ್ಮರೆಯಾಗುತ್ತದೆ. ಯಾಕೆಂದರೆ ನಮ್ಮ ಇಚ್ಛೆ, ಚಿತ್ತಗಳು ದೇವರ ಚಿತ್ತದಲ್ಲಿ ಮುಳುಗಿ ಹೋಗಿರುತ್ತದೆ. ನಾಳಿನ ಹೊರೆಯನ್ನು ಇಂದು ಹೊರುವುದಕ್ಕೆ ಸಹಾಯದ ಭರವಸೆಯನ್ನು ಕ್ರಿಸ್ತನು ನಮಗೆ ಕೊಟ್ಟಿಲ್ಲ. ನನ್ನ ಕೃಪೆಯೇ ನಿನಗೆ ಸಾಕು ಎಂದು ಆತನು ಹೇಳಿದ್ದಾನೆ. ಅರಣ್ಯದಲ್ಲಿ ಮನ್ನವೆಂಬ ಆಹಾರವು ಕೊಡಲ್ಪಟ್ಟಂತೆ ಆತನ ಕೃಪೆಯನ್ನು ಅನುದಿನವೂ ಆ ದಿನದ ಅಗತ್ಯತೆಗೆ ತಕ್ಕಂತೆ ದಯಪಾಲಿಸಲಾಗುತ್ತದೆ. ಇಸ್ರಾಯೇಲ್ ಸಮೂಹದವರು ತಮ್ಮ ಯಾತ್ರೆಯ ಜೀವನದಲ್ಲಿ ಕಂಡುಕೊಂಡಂತೆ ಅನುದಿನವೂ ಆ ದಿನದ ಅಗತ್ಯತೆಗೆ ಬೇಕಾಗುವ ಪರಲೋಕ ರೊಟ್ಟಿಯ ಪೂರೈಕೆಯನ್ನು ನಾವು ಕಂಡುಕೊಳ್ಳಬಹುದು. ಇಂದಿನ ದಿನ ಮಾತ್ರ ನಮ್ಮದು ಮತ್ತು ಆ ದಿನದಲ್ಲಿ ನಾವು ದೇವರಿಗಾಗಿ ಜೀವಿಸಬೇಕು. ಈ ಒಂದು ದಿನದಲ್ಲಿ ಭಯಭಕ್ತಿಯಿಂದ ನಮ್ಮ ಎಲ್ಲ ಯೋಜನೆ, ಉದ್ದೇಶಗಳನ್ನು ಕ್ರಿಸ್ತನ ಕೈಗಳಲ್ಲಿಡಬೇಕು. ನಮ್ಮ ಚಿಂತಾಭಾರಗಳನ್ನು ಆತನ ಮೇಲೆ ಹಾಕಬೇಕು. ಆತನೇ ನಮ್ಮನ್ನು ನಡೆಸುತ್ತಾನೆ, ಆತನೇ ನಮ್ಮನ್ನು ಪೋಷಿಸುತ್ತಾನೆ. ನಾನು ನಿಮ್ಮನ್ನು ಕುರಿತು ಮಾಡುವ ಆಲೋಚನೆಗಳನ್ನು ಬಲ್ಲೆನೆಂದು ಕರ್ತನು ಅನ್ನುತ್ತಾನೆ. ಅವು ಕೇಡಿಗಲ್ಲ, ಸಮಾಧಾನಕ್ಕಿರುವ ಆಲೋಚನೆಗಳು ಎಂದು ದೇವರು ಹೇಳುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.